ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೇಮಕಾತಿ ಪರ್ವ ಆರಂಭ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ನಿನ್ನೆ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಇದ್ದಂಥ ಎಲ್ಲ ಗೊಂದಲಗಳು ಬಗೆಹರಿದಿದ್ದು ಈಗ ನೇಮಕಾತಿ ಆರಂಭವನ್ನು ಮಾಡ್ತಾರೆ. ಹಾಗಾದರೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಎಷ್ಟು ಹುದ್ದೆಗಳಿಗೆ ನಡೀಬಹುದು ಅಂತೇಳಿ ರಾಜ್ಯಾದ್ಯಂತ ಒಂದು ಅಂದಾಜಿನ ಪ್ರಕಾರ 2,500 ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. ಹಾಗಾದರೆ 2,500 ಹುದ್ದೆಗಳಲ್ಲಿ ಯಾವ ಯಾವ ವಿಷಯಗಳು ಮತ್ತು ಏನೇನು ಇರ್ಬೋದು ಅನ್ನೋದಾದರೆ, ಒಟ್ಟಾರೆಯಾಗಿ 2,200 ಸಹಶಿಕ್ಷಕರ ಹುದ್ದೆಗಳಿರ್ತವೆ. ಅಂದರೆ ವಿವಿಧ ವಿಷಯಗಳ ಶಿಕ್ಷಕರು, ಅಂದರೆ ಕನ್ನಡ, ಇಂಗ್ಲೀಷು, ಹಿಂದಿ, ಸಮಾಜ ವಿಜ್ಞಾನ, ಗಣಿತ, ಹೀಗೆ 6 ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ 2,200 ಹುದ್ದೆಗಳು ಸಿಗಬಹುದು. ಇದು ನಿಮಗೆ ಸ್ಪಷ್ಟ ಇರಲಿ. ಮತ್ತು 200 ಹುದ್ದೆಗಳು ದೈಹಿಕ ಶಿಕ್ಷಕರ ಹುದ್ದೆಗಳು ಸಿಕ್ಕರೆ 100 ಹುದ್ದೆಗಳು ವಿಶೇಷ ಶಿಕ್ಷಕರು ನೇಮಕಾತಿ ಕೂಡ ನಡೆಯುವಂಥದ್ದು. ಒಟ್ಟಾರೆಯಾಗಿ 2,500 ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಶೀಘ್ರದಲ್ಲಿ ಅಧಿಸೂಚನೆಯನ್ನು ಹೊರಡಿಸ್ತಕ್ಕಂಥ ಎಲ್ಲ ಲಕ್ಷಣಗಳು ಇರೋದರಿಂದ ಯಾರೆಲ್ಲ TETಯನ್ನು ಪಾಸ್ ಆಗಿಲ್ವೋ ಅಂಥವ್ರಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನೋಡಿ, TET ಪಾಸ್ ಆಗಿರಬೇಕಾಗತ್ತೆ ಯಾವುದಕ್ಕೆ ಅಂದರೆ PST ಮತ್ತು GPT ಎಕ್ಸಾಮನ್ನು ಬರೆಯೋದಕ್ಕೆ. ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗೋದಕ್ಕೆ ಪತ್ರಿಕೆ 1 ನೀವು TETಯಲ್ಲಿ ಕ್ಲಿಯರ್ ಮಾಡ್ಕೊಂಡಿರ್ಬೇಕಾಗತ್ತೆ. ಹಾಗೆಯೇ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗೆ ನೀವು TET ಪೇಪರ್ 2ನ ಕ್ಲಿಯರ್ ಮಾಡ್ಕೊಂಡಿರ್ಬೇಕಾಗತ್ತೆ. ಆದರೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಯಾವುದೇ ರೀತಿಯ ಅಪ್ಡೇಟ್ ಸಿಕ್ಕಿರೋದಿಲ್ಲ. ಅಂದರೆ TET ಬಗ್ಗೆ ಇರ್ತಕ್ಕಂಥದ್ದು ಈ ಹಿಂದಿನ ಶಿಕ್ಷಣ ಸಚಿವರು BC ನಾಗೇಶ್ ಸರ್ ಏನು ಹೇಳಿದ್ರು, ಇದೊಂದು ಬಾರಿ ನಾವು TET ಇಲ್ಲದೇ ಹಳೆ ರೂಲ್ ಪ್ರಕಾರನೇ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತ ಹೇಳಿದರು. ಇಲ್ಲಿವರೆಗೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ನಿಯಮಗಳಾಗಲಿ ತಿದ್ದುಪಡಿಗಳಾಗಲಿ ನಮಗೆ ಮಾಹಿತಿ ಸಿಕ್ಕಿಲ್ಲ. ಬಟ್ ಮುಂದಿನ ದಿನಮಾನಗಳಲ್ಲಿ ಏನಾದರೂ TET ಕಡ್ಡಾಯವಾಗಿ ನಿಯಮಗಳು ತಿದ್ದುಪಡಿ ಆದರೆ ಅವಾಗ ಅನಿವಾರ್ಯ. ಆದರೆ ಸದ್ಯಕ್ಕೆ ಅಂದರೆ ಇವತ್ತು ಈ ಕ್ಷಣಕ್ಕೆ ಏನಾದರೂ ನೋಟಿಫಿಕೇಷನ್ ಆದರೆ ಸದ್ಯಕ್ಕೆ ಯಾವುದೇ TETಯ ಅವಶ್ಯಕತೆ ಇರೋದಿಲ್ಲ. ನೀವು ನೇರವಾಗಿ ಕೇವಲ ಡಿಗ್ರಿ ಮತ್ತು BEd ಮುಗಿಸ್ಕೊಂಡಿದ್ರೆ ಸಾಕು, ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಯಲ್ಲಿ ತಾವು ಭಾಗವಹಿಸ್ಬೋದಾಗಿರುತ್ತೆ. ಮತ್ತು ಕೆಲವ್ರು ಕೇಳ್ತೀರಿ, MA ಅಥವಾ MSc ಅಥವಾ MCom ಕಡ್ಡಾಯನ ಅಂತೇಳಿ ಕಾಶಿ. ಇಲ್ಲಿ PGಗೂ ಸಂಬಂಧಪಟ್ಟ ಹಾಗೆಯೂ ಕೂಡ ಇದುವರೆಗೂ ಹೊಸ ನಿಯಮಗಳು ಬಂದಿರೋದಿಲ್ಲ. ಹಾಗಾಗಿ TET ಮತ್ತು PG ಏನಿದೆ ಈ ಎರಡೂ ಕಡ್ಡಾಯ ಆಗಬೇಕಂದ್ರೆ ನಿಯಮಗಳ ತಿದ್ದುಪಡಿ ಆಗಬೇಕಾಗತ್ತೆ. ಆಗ ಹೊಸ ರೂಲ್ ಏನಾದರೂ ಬಂತು ಅಂದರೆ ಈ ರೀತಿಯಾಗಿ PG ಅಥವಾ TET ಕಡ್ಡಾಯ ಆಗುತ್ತೆ. ಆದರೆ ಈ ಕ್ಷಣಕ್ಕೆ ಇರತಕ್ಕಂಥ ವಿಚಾರ ಏನು ಅಂತಂದರೆ PG ಆಗಲಿ TET ಆಗಲಿ ಕಡ್ಡಾಯ ಇರೋದಿಲ್ಲ. ಆ ಕಾರಣಕ್ಕೋಸ್ಕರ ನಿಮ್ಗೆ ಹೇಳ್ತಕ್ಕಂಥ ವಿಚಾರ ಏನು ಅಂದರೆ, ನಿಮ್ಮ ಸಬ್ಜೆಕ್ಟ್ ಏನಿದೆ ಅದನ್ನು ಚೆನ್ನಾಗಿ ಓದ್ಕೊಳ್ಳಿ, ಅಲ್ಲಿರ್ತಕ್ಕಂಥ ಸಿಲೆಬಸನ್ನು ಕವರ್ ಮಾಡ್ಕೊಳ್ರಿ. ನಾನು ಎರಡನ್ನೂ ನೋಡ್ಕೊಂಡೆ. ಏನು ಅಂತಂದರೆ HSTR ಮತ್ತು GPSTR. HSTR ಮತ್ತು GPSTR ಎರಡೂ ಪತ್ರಿಕೆಗಳು ಅಂದರೆ ಎರಡೂ ಎಕ್ಸಾಮ್ನ ಸಿಲೆಬಸನ್ನು ನೋಡ್ಕೊಂಡಾಗ ಈ ಅಂದರೆ HSTR ನೇಮಕಾತಿ ಮತ್ತು GPSTR ನೇಮಕಾತಿ ಈ ಎರಡೂ ನೇಮಕಾತಿಯ ಸಿಲೆಬಸನ್ನು ನೋಡಿಕೊಂಡೆ. ಆ ಸಿಲೆಬಸ್ನ ನೋಡಿಕೊಂಡಾಗ ಗೊತ್ತಾಗಿದ್ದೇನೆಂದರೆ ಎರಡೂ ಸಿಲೆಬಸ್ಸು ಒಂದೇ ರೀತಿಯಾಗಿವೆ, ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಇಲ್ಲ. ತಾವು ಕೂಡ ನೋಡ್ಬೋದು. ಬೇಕಾದರೆ ಸಿಲೆಬಸ್ನ ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ನೀವೇನಾದರೂ ಟೆಲಿಗ್ರಾಮ್ನ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಜಾಯ್ನ್ ಆಗಿ ಬೇಕಾದರೆ ಸಿಲೆಬಸನ್ನು ನೋಡ್ಕೋಬೋದು. ಇಲ್ಲಿ HSTR ಮತ್ತು GPSTR ಸಿಲೆಬಸ್ಸು ಸೇಮ್ ಇರೋದ್ರಿಂದ ನೀವು ಓದುವಂಥ ಸಂದರ್ಭದಲ್ಲಿ ಚೆನ್ನಾಗಿ ಓದ್ಕೊಂಡ್ಬಿಟ್ರಿ ಅಂತಂದರೆ, ಒಂದಕ್ಕೆ ನೀವು ಪ್ರಿಪೇರ್ ಆದರೆ ಅಂದರೆ ನೀವು ಈ ಎರಡೂ ಎಕ್ಸಾಮ್ಗೂ ಕೂಡ ಪ್ರಿಪೇರ್ ಆದಂತಲೇ ಆಗುತ್ತೆ. ಮತ್ತು ಇಲ್ಲಿ ವ್ಯತ್ಯಾಸ ಏನು ಅಂದರೆ, HSTRಗೆ 2 ಪತ್ರಿಕೆಗಳಿದ್ದು ಅವು ಕೇವಲ ಏನಂತಂತಂದರೆ OMR ಆಧಾರಿತ ಅಂದರೆ MCQ ಆಧಾರಿತವಾದಂಥದ್ದು ಇರುತ್ತೆ. ಆದರೆ GPSTRನಲ್ಲಿ ಆ ರೀತಿ ಅಲ್ಲ. GPSTRನಲ್ಲಿ 400 ಅಂಕಗಳಿಗೆ ಒಟ್ಟು ನೋಡಿ, GPSTRನಲ್ಲಿ ಒಟ್ಟು 400 ಅಂಕಗಳಿಗೆ ಎಕ್ಸಾಮ್ ನಡೆಯಲಿದ್ದು 200 ಅಂಕಗಳು ರಿಟರ್ನ್ ಇದ್ದರೆ ಇನ್ನು 200 ಅಂಕಗಳು MCQ ಆಧಾರಿತವಾಗಿರುತ್ತೆ. ಅಂದರೆ 200 ನೀವು ಬರವಣಿಗೆಯ ಮೂಲಕ ಉತ್ತರವನ್ನು ಕೊಟ್ಟರೆ 200 ಅಂಕಗಳಿಗೆ ನೀವು ಅಬ್ಜೆಕ್ಟಿವ್ ಟೈಪ್ ಇರುತ್ತೆ, ಅಲ್ಲಿ ನೀವು ಸರಿಯಾದಂಥ ಉತ್ತರವನ್ನು ಶೇಡ್ ಮಾಡಿಬರ್ಬೇಕಾಗುತ್ತೆ. ಈ ರೀತಿಯಾಗಿರುತ್ತೆ. ಆದರೆ ಈ ಒಂದು HSTR ನೇಮಕಾತಿಯಲ್ಲಿ ಆಗಲ್ಲ. 2 ಪತ್ರಿಕೆಗಳು ಇರ್ತವೆ. 2 ಪತ್ರಿಕೆಗಳು ಕೂಡ OMR
ನೀವು ತಿದ್ದು ಬಂದರೆ ಸಾಕಾಗಿರುತ್ತೆ. ಇದಿಷ್ಟು ಏನಪ್ಪ ಅಂತಂದರೆ ಈ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ವಿಚಾರವಾಗಿತ್ತು. ಯಾವುದೇ ಗೊಂದಲವನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸಿಲೆಬಸ್ಸನ್ನು ನೋಡ್ಕೊಳ್ಳಿ ಫಸ್ಟ್. ಸುಮ್ಮನೆ ಏನೋ ಓದುವಂಥದ್ದಲ್ಲ. ಅಂದರೆ ಈಗ ಸಿಲೆಬಸ್ಸನ್ನು ತೊಗೊಂಡ್ರಿ ಅಂತಂದರೆ 1ನೇ ಅಧ್ಯಾಯ ಏನಿರುತ್ತೆ ಅದೇ 1ನೇ ಅಧ್ಯಾಯದಿಂದನೇ ನೀವು ಓದ್ತಾ ಹೋಗಬೇಕಾಗುತ್ತೆ. ಸುಮ್ಮನೆ ಅಲ್ಲೊಂದು ಪಾಠ ಇಲ್ಲೊಂದು ಪಾಠ ಓದ್ತಾ ಹೋದ್ರಿ ಅಂದರೆ ಯಾವುದೇ ಕಾರಣಕ್ಕೂ ಸಿಲೆಬಸ್ ನಿಮಗೆ ಕಂಪ್ಲೀಟ್ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ಅಧಿಕೃತವಾದಂಥ ಒಂದು ಸಿಲೆಬಸ್ ಲಿಂಕನ್ನು ಅಥವಾ PDF ಅನ್ನು, ಅಧಿಕೃತವಾದಂಥ ಸಿಲೆಬಸ್ನ PDF ಅನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ನೀವು ನಿಮ್ಮ ಸಬ್ಜೆಕ್ಟ್ನ ಓದಿ. ಯಾಕೆಂದರೆ ಮುಂದೆ ಬರ್ತಕ್ಕಂಥ ಸೇಮ್ ರೂಲ್ ಏನಾದರೂ ಚೇಂಜ್ ಆಯಿತು ಅಂದ್ರೂ ಕೂಡ ನಿಮ್ಮ ಸಬ್ಜೆಕ್ಟ್ ಸಿಲೆಬಸ್ ಏನು ಚೇಂಜ್ ಆಗಲ್ಲ. ಸ್ವಲ್ಪ ಅಂದರೆ ಒಂದು 90% ಅದೇ ಇರುತ್ತೆ. ಈಗ ನೋಡಿ, ಸಮಾಜ ವಿಜ್ಞಾನ ಶಿಕ್ಷಕರಾಗಬೇಕಾಗಿತ್ತಂದರೆ ಇದೇ 6ರಿಂದ 10ನೇ ಕ್ಲಾಸಲ್ಲಿ ಏನು ಸಿಲೆಬಸ್ ಇದೆ ಇದೇ ಬರ್ತೇ ಹೊರತು ಮತ್ತೊಂದೇನು ಅಪ್ಡೇಟ್ ಮಾಡೋಕ್ಕಾಗಲ್ಲ. ಏನೋ ಅಪ್ಡೇಟ್ ಆದ್ರೂ ಕೂಡ ಸ್ವಲ್ಪ ಅಪ್ಡೇಟ್ ಆಗ್ಬೋದು ಅಷ್ಟೇ ವಿನಃ ಹೆಚ್ಚಿನದಾಗಲ್ಲ. ಬಟ್ GK ಪೇಪರ್ಗೆ ಸಂಬಂಧಪಟ್ಟ ಹಾಗೆ ನೀವು ಸ್ವಲ್ಪ ಲೇಟ್ ಮಾಡಿಬೇಕಾದ್ರೆ, ಬಟ್ ನಿಮ್ಮ ಸಬ್ಜೆಕ್ಟ್ನಲ್ಲಿ ನೀವು ಹೆಚ್ಚಿನ ಹಿಡಿತವನ್ನು ಸಾಧಿಸಿ ಮೆಂಟಲ್ ಅಬಿಲಿಟಿ, ಆಮೇಲೆ ಸೈಕಾಲಜಿ ಪ್ರಶ್ನೆಗಳೇನಿದಾವಲ್ಲ ಆ ಸೈಕಾಲಜಿ ಪ್ರಶ್ನೆಗಳ ಕಡೆನೂ ಕೂಡ ನೀವು ಹೆಚ್ಚಿನ ಗಮನ ಕೊಡಿ. ಯಾಕಂದರೆ ಎಂಥ ಚೇಂಜ್ ಮಾಡ್ತಾರೆ ಸಿಲೆಬಸ್ ಅಂದ್ರೂ ಕೂಡ ಸೈಕಾಲಜಿನೇ ಇರುತ್ತೆ, ಕನ್ನಡ ಇಂಗ್ಲೀಷ್ ಇರುತ್ತೆ. ಸೊ ಅಲ್ಲಿ ಏನೂ ಸಿಲೆಬಸ್ ಚೇಂಜ್ ಆಗೋದಿಲ್ಲ, ಇವು ಕಾಮನ್ ಆಗಿ ಇದ್ದೇ ಇರ್ತವೆ. ಆ ಕಾರಣಕ್ಕೋಸ್ಕರ ಸೈಕಾಲಜಿ, ಕನ್ನಡ, ಇಂಗ್ಲೀಷು ಮತ್ತು ನಿಮ್ಮ ಸಬ್ಜೆಕ್ಟ್ ಅಂದರೆ ಸಮಾಜ ವಿಜ್ಞಾನ ಇದ್ದಂಥವ್ರು 6ರಿಂದ 10ನೇ ತರಗತಿಯ ಸಮಾಜ ವಿಜ್ಞಾನ ಇದ್ದಂಥವ್ರು ಮತ್ತು ಗಣಿತ ಇದ್ದಂಥವ್ರು ನಿಮ್ಮ ಸಬ್ಜೆಕ್ಟ್ನಲ್ಲಿ 6ರಿಂದ 10ನೇ ತರಗತಿಯ ಚೆನ್ನಾಗಿ ಪುಸ್ತಕಗಳನ್ನು ಚೆನ್ನಾಗಿ ಓದ್ಕೊಳ್ರಿ. ಅಂದರೆ ಸಿಲೆಬಸ್ ಇರುತ್ತಲ್ಲ ಆ ಸಿಲೆಬಸ್ನ 1ನೇ ಅಧ್ಯಾಯದಿಂದ ಕೊನೆಯ ಅಧ್ಯಾಯದವರೆಗೂ ಕೂಡ ಆ ಸಿಲೆಬಸ್ ಪ್ರಕಾರ ಓದ್ತಾ ಹೋದ್ರಿ ಅಂದರೆ ನಿಮ್ಮ ಇಡೀ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ಈ ರೀತಿ ನೀವು ಓದಿದ್ರಿ ಅಂತಂದರೆ ಸ್ವಲ್ಪ ನೀವು ಓದುವಂಥ ಸಂದರ್ಭದಲ್ಲಿ ಏನು ಮಾಡಿರಿ ಅಂದರೆ ಪಾಯಿಂಟ್ಸ್ ಮಾಡ್ತಾ ಹೋಗಿ. ಆ ರೀತಿ ಪಾಯಿಂಟ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ GPTಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ಇಲ್ಲಿ GPS ಟರ್ನಲ್ಲಿ ಯಾವ ರೀತಿ ಬರಿಬೇಕು ಅನ್ನೋದನ್ನು ಬೇಕಾದರೆ ನಾನು ಒಂದು ಸಪ್ರೇಟ್ ಆದಂಥ ವಿಡಿಯೋ ಮಾಡ್ತೀನಿ. ಈಗ ಒಂದು ಪ್ರಶ್ನೆ ಬಂದಿರುತ್ತೆ, ಆ ಪ್ರಶ್ನೆಗೆ ನೀವು ಥಿಯರಿ ಬರ್ಕೊಂಡು ಹೋಗ್ಬಾರ್ದು ಯಾವುದೇ ಕಾರಣಕ್ಕೆ. ಅದನ್ನು ನೆನಪಿರಲಿ. ಏನು ಮಾಡಿ ಅಂತಂತಂದರೆ ಈಗ ಒಂದು ಪ್ರಶ್ನೆ ಬಂದಿರುತ್ತೆ GPS ಟರ್ನಲ್ಲಿ, ಆ ಒಂದು ಪ್ರಶ್ನೆಗೆ ಮೊದಲು 1ನೇ ಪಾಯಿಂಟ್ ಅದನ್ನೇನು ವಿವರಣೆ ಬೇಡ, 2ನೇ ಪಾಯಿಂಟ್ ವಿವರಣೆ ಬೇಡ, 3ನೇ ಪಾಯಿಂಟ್, 4ನೇ ಪಾಯಿಂಟ್, ಈ ರೀತಿಯಾಗಿ ಏನು ಮಾಡಿ ಅಂತಂತಂದರೆ 3 ಅಂಕದ ಪ್ರಶ್ನೆ ಬಂದಾಗ ನೀವು ಕನಿಷ್ಠ 6 ಪಾಯಿಂಟ್ಸ್ ಬರಿಬೇಕು. ಅಥವಾ 7-8 ಪಾಯಿಂಟ್ಸ್ ಬರೆದ್ರಂತೂ ಭಾಳ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಏನಾದರೂ 1 ಅಥವಾ 2 ಪಾಯಿಂಟ್ಸ್ ತಪ್ಪಾದ್ರೂ ಕೂಡ ಇನ್ನೆರಡು ಸರಿಯಾಗಿರ್ತವೆ. ಆ ಕಾರಣಕ್ಕೋಸ್ಕರ 3 ಅಂಕದ ಪ್ರಶ್ನೆಗಳಿಗೆ 6 ಪಾಯಿಂಟ್ಸು, 4 ಅಂಕದ ಪ್ರಶ್ನೆಗಳಿಗೆ 8 ಪಾಯಿಂಟ್ಸ್ ಬರಿಬೇಕು. ನೀವೇನು ಮಾಡ್ಬೇಕು, 10 ಅಥವಾ 11 ಪಾಯಿಂಟ್ಸ್ ಬರಿಬೇಕು. ಇಲ್ಲಿ ಏನಾಯ್ತು ಅಂತಂದ್ರೆ ಪೂರ್ತಿ ವಿವರಣೆ ಮಾಡ್ಕೊಂತ ಕುಂದ್ರೋದು ಹಿಂಗೆಲ್ಲ ಮಾಡಿದ್ರಿ ಅಂತಂದರೆ ಅದು ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ಜಸ್ಟ್ ಪಾಯಿಂಟ್ಸ್ ಫಸ್ಟ್ ಪೀಠಿಕೆ 3-4 ಲೈನ್ನಲ್ಲಿ ಪೀಠಿಕೆ ಬರೋದು, ಉಳಿದಿದ್ವೆಲ್ಲ ಪಾಯಿಂಟ್ಸ್ ಬರೋದು ಬಿಡಕ್ಕೆ. ಅಂದರೆ ಮೌಲ್ಯಮಾಪಕರಿಗೆ ಏನು ಅನ್ಸುತ್ತೆ ಅಂದರೆ ಈ ಅಭ್ಯರ್ಥಿಗೆ ವಿಷಯ ಗೊತ್ತಿದೆ, ಅವ್ರು ಏನು ಮಾಡಿದರೆ ಪೀಠಿಕೆ ಬರೆದಿದ್ದಾರೆ ಮತ್ತು ಪಾಯಿಂಟ್ಸ್ ಬರೆದಿದ್ದಾರೆ ಅನ್ನೋಂಥ ಅರ್ಥ ಅವ್ರಿಗೆ ಆಗುತ್ತೆ. ಸೊ ಇದೆಲ್ಲದ್ರ ಬಗ್ಗೆ ನಾನು ಸಪ್ರೇಟಾಗಿ ಕ್ಲಾಸ್ನೇ ಮಾಡ್ತೀನಿ. ನೀವೇನು ಮಾಡಿ ಅಂತಂದರೆ ಅಲ್ಲಿವರೆಗೂ ಸಿಲೆಬಸ್ ಪ್ರಕಾರ ಓದ್ತಾ ಹೋಗಿ 2500 ಹುದ್ದೆಗಳಿಗೆ ನೇಮಕಾತಿ ಆಗ್ಬೋದು ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ. ಸೊ ಏನೇ ಆಗಲಿ ಆದಷ್ಟು ಬೇಗನೆ ನೋಟಿಫಿಕೇಷನ್ ಆಗಲಿ ಅಂತ ಬಯಸ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.